ನಮಸ್ಕಾರ. ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಕಥಾನಾಯಕಕ್ಕೆ ಸ್ವಾಗತ. ನಾನು ಗಬ್ರೀಶಕ್ಕೆ. ಸ್ನೇಹಿತರೆ, ಕನ್ನಡ ನಾಡಿನ ಸಂಸ್ಕೃತಿ, ಕನ್ನಡ ನಾಡಿನ ಪರಂಪರೆ, ಕನ್ನಡ ನಾಡಿನ ನೆಟಿವಿಟಿ ಅಂತ ನಾವು ಯಾವಾಗಲೂ ಮಾತಾಡ್ತಿರ್ತೀವಲ್ಲ, ಅದು ಹಾಗೆ ಹುಟ್ಕೊಂಡದ್ದಲ್ಲ, ಹಾಗೆ ಬೆಳೆದದ್ದಲ್ಲ. ಅದಕ್ಕೆ ಸುಮಾರು ಜನ ಕಾರಣರಾಗಿರ್ತಾರೆ. ಅಂಥ ಕೆಲವೊಂದು ಸಂಸ್ಕೃತಿಗಳ ಪೈಕಿ ನಮ್ಮ ಜನಪದ ಸಂಸ್ಕೃತಿ ಕೂಡ ಒಂದು. ಅಂಥ ಜನಪದ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದವರಲ್ಲಿ ಪ್ರಮುಖರು ಗುರುರಾಜ್ ಹೊಸಕೋಟೆ. ಇವರು ಚಿತ್ರನಟರಾಗಿ ಕೂಡ ಹೆಸರು ಮಾಡಿದ್ದಾರೆ. ಗುರುರಾಜ್ ಹೊಸಕೋಟೆ ಅವರೊಂದಿಗಿನ ಸಂದರ್ಶನವೇ ಈ ಸ್ಥಳದ ಕಥಾನಾಯಕ. ನಿಮಗೆ ಸ್ವಾಗತ. ಬನ್ನಿ, ಹಾಗಾದರೆ ಈ ಸ್ಥಳದ ಕಥಾನಾಯಕ ಗುರುರಾಜ್ ಹೊಸಕೋಟೆ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ಕಾರ ಮತ್ತು ವೆಲ್ಕಮ್ ಟು ಸ್ಟುಡಿಯೋ. ಹೇಗಿದ್ದೀರಿ ಸರ್? ಮೊದಲನೇದಾಗಿ ಚೆನ್ನಾಗಿದ್ದೀರಿ. ಓಕೆ, ನಾವು ಗುರುರಾಜ್ ಹೊಸಕೋಟೆ ಅವರಂದ ತಕ್ಷಣ ನಮಗೆ ಫಸ್ಟ್ ನೆನಪು ಬರೋದು ನಿಮ್ಮ ಜನಪದ ಹಾಡುಗಳು. ಅದಾದ ನಂತರ ಇತ್ತೀಚಿನ ಜನ್ರೇಷನ್ಗೆ ನೀವೊಬ್ಬ ಆ್ಯಕ್ಟ್ರಾಗಿ ಕೂಡ ಗುರುತಿಸ್ಕೊಂಡಿದ್ರಿ. ಸುಮಾರು ಸಿನಿಮಾಗಳಲ್ಲಿ ನಿಮ್ಮದೇ ಒಂದು ಸ್ಟೈಲಲ್ಲಿ ನೀವು ಆ್ಯಕ್ಟ್ ಮಾಡಿ ಒಂದು ನಿಮ್ಮದೇ ಒಂದು ಐಡೆಂಟಿಟಿ ಕೂಡ ಇದೆ. ಸೊ ಗುರುರಾಜ್ ಹೊಸಕೋಟೆ ಅಂದರೆ ಫಸ್ಟ್ ನಿಮಗೆ ನೀವು ಏನು? ನಾನು ಮೊದಲು ನನ್ನ ಮೂಲ ಸ್ಥಳವನ್ನು ಹೇಳಬೇಕಾಗುತ್ತೆ. ಖಂಡಿತ. ನಾನು ಮಹಾಲಿಂಗಪುರ, ಮುಧೋಳ ತಾಲೂಕು, ಬಾಗಲಕೋಟೆ ಜಿಲ್ಲೆಯ ವ್ಯಕ್ತಿ. ಮೊದಲು ಬಾಗಲಕೋಟೆ ಜಿಲ್ಲೆ ಇರಲಿಲ್ಲ. ಜೆ ಎಚ್ ಪಟೇಲರ ಕಾಲಕ್ಕೆ ಅದು ಬಾಗಲಕೋಟೆ ಜಿಲ್ಲೆ ಆಯಿತು. ಅದಕ್ಕಿಂತ ಮುಂಚೆ ಬಿಜಾಪುರ ಜಿಲ್ಲೆಯ ಮಹಾಲಿಂಗಪುರದ ಒಬ್ಬ ಸಾಮಾನ್ಯ ನೇಕಾರ ಕುಟುಂಬದ ಮನುಷ್ಯ. ನನ್ನ ತಂದೆ ಹರಿಕಥಾ ವಿದ್ವಾಂಸರು, ರುದ್ರಪ್ಪನವರು ಅಂತ. ತಾಯಿ ಗೌರಮ್ಮ ಅಂಥೇಳಿ, ಅವರು ಕೂಡ ಹಾಡುಗಾರ್ತಿ. ನಾವು 9 ಜನ ಮಕ್ಕಳಲ್ಲಿ ನಾನು 8ನೇವನು ರೀ. ಇಬ್ಬರು ಎರಡೆರಡು ಗಂಡು ರೀ ನಮ್ಮ ಅಪ್ಪನಿಗೆ. ಆ 2ನೇ ಗಂಡು ನಾನು. ನನ್ನ ತಂದೆ ಒಳ್ಳೆ ಕೀರ್ತನಕಾರರು, ಹರಿಕಥಾ ವಿದ್ವಾಂಸರು. ಅವರ ಒಂದು ಜಾಡು, ಅವರ ಒಂದು ಅಸರ್ ನನ್ನ ಮೇಲೆ ಬಿದ್ದಿದ್ದ ಪರಿಣಾಮ ನಾನು ಒಬ್ಬ ಹಾಡುಗಾರನಾಗಿ ರೂಪ ಆದದ್ದು ತಮಗೆಲ್ಲ ಗೊತ್ತಿದೆ. ಬಟ್ ಜನಪದನೇ ಆಯ್ಕೆ ಮಾಡ್ಕೊಂಡದ್ದು ಹೇಗೆ? ನೀವು ಜನಪದನ ಆಯ್ಕೆ ಮಾಡ್ಕೊಂಡ್ರೆ ಅಥವಾ ಜನಪದ ನಿಮ್ಮನ್ನು ಆಯ್ಕೆ ಮಾಡ್ಕೊಂತ? ಆ ಎರಡದು ಕೆಲಸ ಇದೆ. ಜನಪದ ಮೊದಲನೇದಾಗಿ ಹಳ್ಳಿಗರ, ಸಾಮಾನ್ಯರ ಬಾಯಿಂದ ಬಾಯಿಗೆ ಬಂದಿರತಕ್ಕಂಥ ಶಬ್ದವನ್ನು ಆ ಜನಪದದಲ್ಲಿ ಉಪಯೋಗ ಮಾಡತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಏನು ಮಾಡ್ತೀವೋ ಅದನ್ನು ಹಾಡಿನ ರೂಪದಲ್ಲಿ ಹೇಳ್ತಕ್ಕಂಥದ್ದು. ಇಲ್ಲಿ ನಾನು ಯಾಕೆ ಅದನ್ನು ಸಾಮಾನ್ಯರ ಒಂದು ಶಬ್ದವನ್ನು, ಸಾಮಾನ್ಯರ ವಿಷಯವನ್ನು ಸಾಮಾನ್ಯರಿಗೆ ಮುಟ್ಟಲಿಕ್ಕೆ ನಾನು ಪ್ರಯತ್ನ ಮಾಡಿದೆ ಅಂತಂದರೆ ರೀ, ಈಗ ಕನ್ನಡದಲ್ಲಿ ರನ್ನ, ಪಂಪ, ಹರಿಹರ, ರಾಘವಂಕ ಮಹಾನ್ ಕವಿಗಳು ಮೇಲೆ ಕೂತ್ಬಿಟ್ರು ರೀ. ಅವರು ಜನರ ಮಧ್ಯಕ್ಕೆ ಬರಲಿಲ್ಲ. ಪುರಂದಾಸರು, ಕನಕದಾಸರು, ಬಸವಣ್ಣವರು, ಅಕ್ಕಮಹಾದೇವಿ, ಸರ್ವಜ್ಞ, ಇವರು ಜನರ ನಾಲಿಗೆ ಮೇಲೆ ಬಂದರು. ಕಾರಣ ಜನರಿಗೆ ನಿಲುಕತಕ್ಕಂಥ ರೀತಿಯಲ್ಲಿ ಅವರ ಒಂದು ಭಾಷೆ, ಅವರ ಒಂದು ಸಾಹಿತ್ಯ ಇರೋದರಿಂದ ಅದು ನಾನು ಆದಷ್ಟು ಜನಗಳಿಗೆ ತಿಳಿಲಿ. ಮತ್ತು ನಾನು ಕೂಡ ಅಷ್ಟು ದೊಡ್ಡ ವಿದ್ವಾಂಸನೇ ಅಲ್ವಲ್ಲ ರೀ. PUC ಓದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ನನ್ನ ಎತ್ತರ ಎಷ್ಟಿದೆಯೋ ಅಷ್ಟೇ ನಾನು ಕೈ ಎತ್ತಿ ಹಾಕಬೇಕು ರೀ. ಹೀಗಾಗಿ ನಾನು ಜನಪದವನ್ನು ಆಯ್ಕೆ ಮಾಡಿಕೊಂಡೆ ರೀ. ಓಕೆ, ವೆರಿ ನೈಸ್ ಸರ್. ಸರ್, ನಿಮ್ಮ ಜನಪದ ಜರ್ನಿಯ ಬಗ್ಗೆ ನಾನು ಮಾತಾಡ್ತೀನಿ. ನನಗೆ ಅಂದರೆ ಫಸ್ಟ್ ಗುರುರಾಜ್ ಹೊಸಕೋಟೆ ಅವ್ರ ಪಕ್ಕದಲ್ಲಿದ್ದಾಗ ನಾವು ಬರೀ ಮಾತು ಅಂದರೆ ಸರಿ ಆಗಲ್ಲ. ನಿಮ್ಮ ಒಂದು ಯಾವುದರ ಒಂದು 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 ಫಲಕ್, ಒಂದು ಝಲಕ್, ನಾನು ಅತಿ ಜನಪ್ರಿಯ ವ್ಯಕ್ತಿ ಆದದ್ದು ಕೆಲವು ಹಾಡುಗಳಿಂದ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ, ಕಲಿತ ಹುಡುಗಿ ಕುದುರೆ ನಡಿಗೆ ಹಿಡಿದು ಬರ್ತಿತ್ತ, ನನ್ನ ಕರಳಿನ ಕುಡಿ ನೀನು, ಮಾವ ನಿನ್ನ ಮಗಳ ತರ ಏನೈತಿ, ಸಂಗವಕ್ಕನ ಮುದ್ದಿನ ಸೊಸೆ ಬಸಿರಾದ ಸುದ್ದಿ, ಹೆಣ್ಣಿನ ಬಾಳೆದಾಗವ ಏನು ಕಾಣುರತಿ. ಇಂಥ ಕೆಲವು ಸಾಮಾನ್ಯ ವಿಷಯವನ್ನು ಜನರಿಗೆ ಮುಟ್ಟಿಸಿದ್ನೆಲ್ಲ, ಅದಕ್ಕೆ ಭಾಳ ಜನಪ್ರಿಯ ಆಗಿಬಿಟ್ಟೆ. ಅದರಲ್ಲಿ ಕಲಿತ ಹುಡುಗಿ ಅಂತೂ ಯಾವತ್ತೂ ಜೀವಂತ ಇರ್ತಕ್ಕಂಥ ಒಂದು ಹಾಡದು. ಅದನ್ನು ಕಂಡು ನಮ್ಮ ಹಳ್ಳಿ ಮಂದಿ ದಂಗ ಆಗಿ ಹೋತ, ಕಲಿತ ಹುಡುಗಿ ಕುದುರೆ ನಡಿಗೆ ಹಿಡಿದು ಬರ್ತಿತ್ತ, ಕಲಿತ ಹುಡುಗಿ ಕುದುರೆ ನಡಿಗೆ ಹಿಡಿದು ಬರ್ತಿತ್ತ. ಈ ಹಾಡು ಹಳ್ಳಿಯ ಸಮಗ್ರ ಕೆಲಸಗಾರರು. ಅಲ್ಲಿ
ಯಾರ್ಯಾರು ಇವತ್ತು ಬಡಿಗ ಇರ್ಬೋದು, ಕಮ್ಮಾರ ಇರ್ಬೋದು, ಕುಂಬಾರ ಇರ್ಬೋದು, ಇನ್ನೊಂದು ಎಲ್ಲರೂ ಎಲ್ಲ ವೃತ್ತಿಯವರು ಈ ಹಾಡಿನಲ್ಲಿ ಅಡಕಾಗ್ತಾರೆ. ಒಂದು ಆಕರ್ಷಣೀಯವಾದ ವಸ್ತು ಬಂತಂದ್ರೆ ಎಲ್ಲರದ್ದು ಗಮನ ಹೆಂಗಿರ್ತೈತೆ ಅನ್ನೋದೇ ಅದಿದು. ಆವಾಗ ಅದ್ರ ಏನು ಅನಾಹುತ ಮಾಡಿಕೊಂಡ್ರು ಅನ್ನೋದೇ ಹಾಡಿನ ತಾತ್ಪರ್ಯ. ತುಂಬ ಅದು ಕಾಮಿಡಿ ಆಗಿ. ಹೌದ್ರಿ, ಕಾಮಿಡಿ ಜೊತೆಗೆ ಸೀರಿಯಸ್ಸು ಇದೆ ರೀ. ಅಂದರೆ ಇಲ್ಲಿ ಏನಂತಂದ್ರೆ ರೀ, ನಾನು ಏನು ನೋಡ್ತೇನೆ ಅಂತಂದ್ರೆ ರೀ, ನಾವು ಮಾಡ್ತಕ್ಕಂಥ ಕೆಲಸ ಗಮನ ಇರಬೇಕು ಫಸ್ಟ್. ಕರೆಕ್ಟ್. ಒಂದು ಆಕರ್ಷಣೀಯವಾಗಿರ್ತಕ್ಕಂಥ ವಸ್ತು ಬಂದಾಗ ಅದ್ರ ಮೇಲೆ ಗಮನ ಹೋದ್ರೆ ನಿಮ್ಮ ಕೆಲಸ ಕೆಡುತ್ತೆ ಅಂತ ಲೆಕ್ಕಾಚಾರ. ಸರ್, ಇನ್ನೊಂದು ಸ್ವಲ್ಪ ಅದು ಯಾವುದೋ ಒಂದು ಅದರಲ್ಲೇ ಅದ ಹಾಡಿಂದು ಒಂದು ನುಡಿ ಯಾವುದಾದ್ರು. ಹುಟ್ಟ ಸೀರೆಯ ಕೆಳಗಿನ ದಡಿಯು ಕಸ ಹೊಡಿಯತಿತ್ತ, ಮುನ್ಸಿಪಾಲ್ಟಿ ಆಳಿನಕ್ಕಿಂತ ಸ್ವಚ್ಛ ಮಾಡತಿತ್ತ, ಜುಲ್ಪಿ ಬಿಟ್ಟ ಹಿಂದ ರಿಬ್ಬನ್ನ ಬಾಚಿ ಕಟ್ಟಿತ್ತ, ಬರ್ರಂತು ನಡಿಯುವಾಗ ಬಾಬ್ಬಿ ರಿಬ್ಬನ್ ಡುರುಕಿ ಹೊಡಿತಿತ್ತ, ಕಲಿತ ಹುಡುಗಿ ಕುದುರಿ ನಡಿಗಿ ಹಿಡಿದು ಬರ್ತಿತ್ತ, ಎತ್ತರ ಹಿಮ್ಮಡ ಚಪ್ಪಲ್ಲ ಒಮ್ಮೊಮ್ಮೆ ತೊಡಕಾಲ ಬಡಿತಿತ್ತ, ಮೊಳಕೈಗೊಂದು ತೊಗಲಿನ ಚೀಲ ಜೋತ ಬಿದ್ದಿತ್ತ, ಕಣ್ಣಿನ ನೋಟಕ್ಕೆ ಕಾಲಿನ ತಾಳ ಕೈಯಲ್ಲಿಯ ಪುರುಸತ್ತ, ಬಳ್ಳಿಯಂಗ ಬಳುಕುವ ನಡವು ನರ್ತನ ನಡೆಸಿತ್ತ, ಕಲಿತ ಹುಡುಗಿ ಕುದುರಿ ನಡಿಗಿ ಹಿಡಿದು ಬರ್ತಿತ್ತ. ಇವಳನ್ನು ಕಂಡು ಯಾರ್ಯಾರು ಏನೇನು ಮಾಡಿಕೊಂಡ್ರು ಒಂದೆರಡು ಹೇಳ್ಬಿಡ್ತೇನೆ ನೋಡ್ರಿ. ಕಮ್ಮಾರುಡುಗ ಕಬ್ಬಿಣ ಕಾಯಿಸಿ ಬಡಿತಾ ಕುಂತಿತ್ತ, ಹಾಯ್ದ ಹೋಗುವಾಗ ಹುಡುಗಿಯ ಮ್ಯಾಲೆ ಅವನ ನೆದರು ಬಿತ್ತ, ಮ್ಯಾಲ ಎತ್ತಿದ ಕಬ್ಬಿಣ ಸುತ್ತಿ ಘಟ್ಟಂತ ಬಂತ, ಕಬ್ಬಿಣ ಮ್ಯಾಲೆ ಕುಂಡ್ರೋ ಹೊಡೆತ ಕೈಯ ಮ್ಯಾಲೆ ಬಿತ್ತ, ಕಲಿತ ಹುಡುಗಿ ಕುದುರಿ ನಡಿಗಿ ಹಿಡಿದು ಬರ್ತಿತ್ತ, ಕುಂಬಾರುಡುಗ ಗಡಿಗೆ ಮಾಡಕ್ಕೆ ರಾಡಿ ಕಲಸತಿತ್ತ, ಚಕ್ಕಂತ ಬಂದ ಹುಡುಗಿಯ ಮ್ಯಾಲೆ ಬಿತ್ತ ಅವನ ಚಿತ್ತ, ಕೆಳಗಡೆ ಕುಂತ ಹುಡುಗನ ಹೆಂಡ್ತಿ ನೀರ ಬೆರೆಸತಿತ್ತ, ಹೆಂಡ್ತಿ ಖಬರ ಇಲ್ಲದೆ ತುಳಿದಾನ ಸೊಂಟ ಮುರಿದು ಹೋತ, ಕಲಿತ ಹುಡುಗಿ ಕುದುರಿ ನಡಿಗಿ ಹಿಡಿದು ಬರ್ತಿತ್ತ. ಇದು ನಾನು ಎಷ್ಟು ಸಲ ಕೇಳಿದ್ರು ಕೂಡ ಈ ಕೇಳಿದ್ರು ನಗು ಬರುತ್ತೆ, ಈ ಕೇಳಿದ್ರು. ಕಾರಣ ಏನಂತಂದ್ರೆ ರೀ, ಎಲ್ಲ ಕಾಲಕ್ಕೂ ಎಲ್ಲ ವ್ಯವಸಾಯಗಾರರು ಇದ್ದೇ ಇದ್ದಾರೆ. ಅವ್ರು ಇರೋ ತನಕ ಈ ಹಾಡು ಜೀವಂತ ಇರುತ್ತೆ. ವೆರಿ ಟ್ರೂ. ಸರ್, ನಿಮ್ಮ ಟ್ಯಾಲೆಂಟ್ನ ಫಸ್ಟ್ ಗುರುತು ಹಚ್ಚಿದವರು ಯಾರು? ನಿಮ್ಮ ತಂದೆ, ನಿಮ್ಮ ಫ್ಯಾಮಿಲಿ ನಿಮಗೆ ಹಾಡಕ್ಕೆ ಪ್ರೋತ್ಸಾಹ ಕೊಟ್ಟುತ್ತಾ ಅಥವಾ ಬೇರೆ ಪ್ರೋತ್ಸಾಹ ಸಿಗ್ತಾ? ಹೇಗೆ ಅದು ಫಸ್ಟ್ ನೀವು ಒಂದು ಬ್ರೇಕ್ ಅಂತ ಸಿಗುತ್ತಲ್ಲ, ಅದು ಎಲ್ಲಿ ಸಿಕ್ತು ನಿಮಗೆ? ಈ ಬಾಲ್ಯದಲ್ಲಿ ನಾನು 4ನೇ ವರ್ಗದಿಂದ 7ನೇ ವರ್ಗದ ತನಕ ಪ್ರೈಮರಿ ಸ್ಕೂಲ್ನಲ್ಲಿ ಓದ್ತಾ ಇರುವಾಗ ಒಂಟುಗೋಡಿ ಅಂಥೇಳಿ ಒಬ್ಬರು ಟೀಚರ್ ಇದ್ರು ರೀ. ಅವ್ರಿಗೆ ಹಾಡ ಬರೀತಕ್ಕಂಥ ಹುಚ್ಚು. ಅವ್ರಿಗೆ ಅದು ಆ ಪದ್ಯ ಅಂತ ಅವರು ಹೇಳಬೇಕಷ್ಟೇ, ಅದು ಗದ್ಯ ರೂಪದಲ್ಲಿ ಇರ್ತಿತ್ತು. ಅದು ಒಂಥರ ನವ್ಯ ಕಾವ್ಯ ಇದ್ದಂಗೆ. ಏನೇ ಕೊಟ್ಟರು ನಾ ಹಾಡ್ತಕ್ಕಂಥದ್ದು ನನ್ನಲ್ಲಿ ಗುಣ ಆಯಿತು. ಏನೇ ಕೊಟ್ಟರು, ಒಂದು ನ್ಯೂಸ್ ಪೇಪರ್ ಕೊಟ್ಟರು ನಾ ಹಾಡ್ತಿದ್ದೀನಿ. ಅದಕ್ಕೆ ದಾಟಿ ಹೆಚ್ಚಿ ಹಾಡ್ತಕ್ಕಂಥದ್ದು ಇದು ತಾಳಬದ್ಧವಾಗಿ. ಅವ್ರಿಗೆ ನಾನು ಭಾಳ ಹಿಡಿಸ್ಬಿಟ್ಟೆ ರೀ. ತಮ್ಮ ಕವನಗಳನ್ನು ಪಬ್ಲಿಕ್ನಲ್ಲಿ ಹೇಳಿಸಲಿಕ್ಕೆ ಒಂದು ಮಾಧ್ಯಮ ಆಯ್ತು ನಾನು ಆ ಟೈಮ್ನಲ್ಲಿ. ಅವರು ಇಂದಿರಾ ಗಾಂಧಿಯವರು ಕರ್ನಾಟಕಕ್ಕೆ ಬಂದಾಗ, ಬಿಜಾಪುರಕ್ಕೆ ಬಂದಾಗ ಸೈಕಲ್ ಮೇಲೆ ನನ್ನನ್ನು ಕರ್ಕೊಂಡು ಹೋಗಿ ಇಂದಿರಾ ಗಾಂಧಿಯವರ ಹಾಡನ್ನು ನನ್ನ ಕಡೆಯಿಂದ ಹಾಡಿಸಿದ್ರು. ತುಲಾಭಾರ ಮಾಡಿದರು, ಬಂಗಾರ ತುಲಾಭಾರ. ಆವಾಗ ಅವರ ಇಂದಿರಾ ಗಾಂಧಿಯವರ ಬಗ್ಗೆ ಬರೆದಿರ್ತಕ್ಕಂಥ ಹಾಡನ್ನು ಆ ಒಂಟುಗೋಡಿ ಅವರು ಹಾಡಿಸಿದ್ರು ನನಗೆ. ಹೀಗಾಗಿ ಆ ಜನಪ್ರಿಯತೆ ಬಂದದ್ದು ಅಲ್ಲಿಂದ ಆರಂಭ, ನನ್ನ ಆರಂಭ ಅಲ್ಲಿಂದ. ಆನಂತರ ಮಕ್ಕಳಿಗೆ ನಾನು ಈ ಜನಪದ ಸಮೂಹ ಗೀತೆಗಳನ್ನು ಬರೀತಿದ್ದೆ ರೀ. ನಾನು ಸಮೂಹ ಗೀತೆಗಳನ್ನು ಬರೆಯೋದ್ರ ಜೊತೆಗೆ ನಾವೊಬ್ಬ ಡ್ಯಾನ್ಸರ್, ಜನಪದ ನೃತ್ಯವನ್ನು ಕಲಿಸ್ತಕ್ಕಂಥ ಒಬ್ಬ ವ್ಯಕ್ತಿ. ಹೆಂಗೆ ಕಲಿತಿದ್ದೆ. ಅದನ್ನು ನಾನು ಪ್ರತಿ ಸ್ಕೂಲ್ಗಳಿಗೆ ಆವಾಗ ಪಂದ್ಯಾಟಗಳಂತ ಹೇಳಿ ಮಾಡ್ತಿದ್ರು. ವರ್ಷದಲ್ಲಿ ಒಂದು ದಿನ ಎಲ್ಲ ಸ್ಕೂಲ್ಗಳು, ಅಂತರ ಸ್ಕೂಲ್ಗಳ ಪಂದ್ಯಾಟ ಆಡಿಸ್ತಿದ್ರು. ಆ ಪಂದ್ಯಾಟದಲ್ಲಿ ಒಂದು ಐಟಮ್ ಏನಂತಂದರೆ ಈ ಜನಪದ ನೃತ್ಯ, ಸಮೂಹ ನೃತ್ಯ. ಆವಾಗ ಎಲ್ಲರೂ
ನನ್ನನ್ನೇ ಆಯ್ಕೆ ಮಾಡ್ಕೋತಿದ್ರು. ಗುರುರಾಜ್ ಹೊಸಕೋಟೆನ ಕರೆಸಿದ್ರೆ ನಮ್ಮ ಸ್ಕೂಲಿಗೆ ಫಸ್ಟ್ ಬರುತ್ತೆ ಅಂತೇಳಿ. ಆವಾಗ ನನ್ನನ್ನು ಯಾರು ಫಸ್ಟ್ ಕರೀತಾರೋ ಆ ಸ್ಕೂಲ್ಗೆ ಹೋಗಿ ಒಂದು ಹಾಡನ್ನು, ಹೊಸ ಹಾಡನ್ನು ಬರೆದು ಆ ಮಕ್ಕಳಿಗೆ ಕಲಿಸ್ತಾ ಇದ್ದೆ. ಅದೇ ಫಸ್ಟು. ಒಬ್ಬ ಮೇಷ್ಟ್ರಿಂದ ಪ್ರೋತ್ಸಾಹ ಸಿಕ್ಕಂಥ ಗುರುರಾಜ್ ಹೊಸಕೋಟೆ ಅವರ ಜರ್ನಿ ಮುಂದೆ ಹೇಗೆ ಸಾಕ್ತು, ಅವರು ಜನಪದ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡದ್ದು ಹೇಗೆ, ಸಿಕ್ಕದ್ದು ಎಲ್ಲಿಂದ, ಧಾಟಿ ಕೂರಿಸಿದ್ದು ಹೇಗೆ, ಈ ಎಲ್ಲದರ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ಕಥಾನಾಯಕ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಖ್ಯಾತ ಗಾಯಕ ಮತ್ತು ನಟ ಗುರುರಾಜ್ ಹೊಸಕೋಟೆ ಅವರು. ಸರ್, ಬಹಳ ಖುಷಿ ಆಯ್ತು ನಿಮ್ಮ ಹಾಡುಗಳನ್ನ ಕೇಳ್ತಾ ಇದ್ದರೆ. ಮತ್ತು ಒಂದು ಸಲ ವಾಪಸ್ ಹಿಂದಕ್ಕೆ ಹೋಗಿ ಬಂದಂಗೆ ಆಯಿತು. ನಾನು ನಿಮ್ಗೆ ಭಾಳ ಸಲ ಹೇಳಿದೆ, ಅಂದರೆ ನಾವು ಚಿಕ್ಕವರಿದ್ದಾಗ ಬೀದರಲ್ಲಿದ್ದಾಗ ಒಂದು ಶುಗರ್ ಫ್ಯಾಕ್ಟ್ರಿಗೆ ಬಂದಿದ್ದರು ನೀವು. ಇನ್ನೂ ಕೂಡ ನನಗೆ ಆ ಹಾಡುಗಳು ಮತ್ತು ನೀವು ಹಾಡಿದ ಹಾಡು ಮತ್ತು ಅದು ಬೀರಿರೋ ಪರಿಣಾಮ ನಂಗೆ ಇನ್ನೂ ನೆನಪಿದೆ. ನೀವು ಹೇಳಿದ್ದು ಎಷ್ಟು ವರ್ಷದಿಂದ ನೋಡಿ, ಭಾಳ ವರ್ಷದಿಂದ. ನಾನು ಪ್ರೈಮರಿ ಸ್ಕೂಲಲ್ಲಿದ್ದೆ. ನೀವು ಹೇಳಿದ್ರಿ ಎಲ್ಲ ಹಾಡುಗಳು ಹಾಡಿದ್ಮೇಲೆ ಈ ಹಾಡು ಹಾಡ್ತೀನಿ ನಾನು. ಈ ಹಾಡು ಕೇಳಿ ಕಣ್ಣಲ್ಲಿ ನೀರು ಬರೆದವರು ಯಾರೂ ಇಲ್ಲ. ಕಣ್ಣೀರ ಕತೆ ಹಾಡಿದ್ದು ನೆನಪಿದೆ ನನಗೆ. ಸರ್, ಒಂದು ಪ್ರಶ್ನೆ ಏನಂದರೆ, ಈ ಹಾಡುಗಳೆಲ್ಲ ಎಲ್ಲಿಂದ ನೀವು ಆಯ್ಕೆ ಮಾಡ್ಕೊಂಡ್ರಿ? ಯಾರು ಕೊಟ್ಟರು ನಿಮಗೆ ಈ ಹಾಡುಗಳನ್ನ? ಹೇಗೆ ಸಿಕ್ಕು? ಇಲ್ಲಿ ಆಯ್ಕೆಯ ಪ್ರಶ್ನೆಗಳೇ ಇರಲಿಲ್ಲ ರೀ. ಸಮಾಜದಲ್ಲಿ ನಡೀತಕ್ಕಂಥ ಆಗು ಹೋಗುಗಳನ್ನು ನಾ ಏನು ಕಾಣ್ತಾನೋ ಅದು ಯಾವಾಗ ನನ್ನ ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತೋ ಅದನ್ನು ಹಾಡಿನ ರೂಪದಲ್ಲಿ ತರತಕ್ಕಂಥದ್ದು ನನ್ನ ಗುಣ ರೀ. ಅಲ್ಲಂದ್ರೆ ಅವು ಜನಪದ ಹಾಡುಗಳು ಅಥವಾ? ಇಲ್ಲ, ಗುರುರಾಜ್ ಹೊಸಕೋಟೆ ವಿರಚಿತ ಹಾಡುಗಳು. ಸುಮಾರು 3,500 ಹಾಡುಗಳನ್ನು ಬರೆದಿದ್ದೇನೆ ರೀ ನಾನು. ಹಾಡ ಬರಿತೇನೆ, ನಾನು ಕವಿ ಅಲ್ಲ, ಸಾಹಿತ್ಯ ಅಲ್ಲ. ಹಾಡ್ತೇನೆ, ನಾನು ಸಂಗೀತಗಾರ ಅಲ್ಲ. ಏನಂತಂದರೆ ಬಾಯಿಂದ ಬಾಯಿಗೆ ಬಂದಿರತಕ್ಕಂಥ ಒಬ್ಬ ಜನಪ್ರಿಯ ವ್ಯಕ್ತಿ ರೀ ನಾನು. ಹೀಗಾಗಿ ನನ್ನದೇ ಆಗಿರ್ತಕ್ಕಂಥ ಒಂದು ಜನ್ರೇಷನ್ ಹುಡ್ತಾನೆ ರೀ. ಜನಪದ ಅಂತ ಈಗ ಚೂರು ಮಡಿವಂತರು ಗುರುರಾಜ್ ಹೊಸಕೋಟೆ ಜನಪದವನ್ನು ಕೆಡಿಸಿದ್ರು ಅಂತ. ಅದು ನನ್ನ ವಾದ ಏನಂತಂದರೆ, ಜನಪದಕ್ಕೊಂದು ಹೊಸ ರೂಪ ಕೊಟ್ಟೆ ನಾನು. ಜನಪದವನ್ನು ಕೇಳು ಥರ ಮಾಡಿರ್ತಕ್ಕಂಥ ವ್ಯಕ್ತಿ ಗುರುರಾಜ್ ಹೊಸಕೋಟೆ ನಾನು. ಇವಾಗ ನಿಮ್ಮನ್ನು ಪುಸ್ತಕದ ಅಥವಾ ಹಳೆ ಹಿಂದಿನ ಬಾಯಿಂದ ಬಾಯಿಗೆ ಬಂದಿರತಕ್ಕಂಥ ಹಾಡುಗಳನ್ನ ಹಾಡು ಅಂತ ಹೇಳಿ ಕೌಂಟ್ ಎಲ್ಲಿ ಆಗ್ತಿತ್ತು ಅದು. ನಾವು ಅದನ್ನು ಹೊಸದೊಂದು ದಾರಿಯನ್ನು ಮಾಡಿದಾಗ, ಅದಕ್ಕೊಂದು ರೂಪ ಕೊಟ್ಟಾಗ, ಈ ಜನಪದಕ್ಕೊಂದು ಸ್ವಾರಸ್ಯ ಇದೆ, ಜನಪದವನ್ನು ಕೇಳ್ತಕ್ಕಂಥ ಹಾಡುಗಳಲ್ಲಿ ಒಂದು ಅದರದೇ ಆಗಿರ್ತಕ್ಕಂಥ ಒಂದು ದಾರಿ ಇದೆ ಅಂಥೇಳಿ ಜನ ಆಯ್ಕೆ ಮಾಡಿಕೊಂಡ್ರು. ಆವಾಗ ಜನಪದಕ್ಕೊಂದು ರೂಪ ಬಂತು ರೀ. ನಾನೇ ಅಲ್ಲ, ನನ್ನ ಹಿಂದಿನವರು ಕೂಡ ಹುಕ್ಕೇರಿ ಸಾವಿರ ಹಾಡಿನ ಸರದಾರರು ಅಂತೇಳಿ ಹುಕ್ಕೇರಿ ಬಾಳಪ್ಪನವ್ರಿಗೆ ಹೇಳಿದ್ರು. ಅವ್ರು ಆಯ್ಕೆ ಮಾಡ್ಕೊಂಡದ್ದು ಏನು? ಜನಪದ ಶೈಲಿಯ ಆನಂದ ಕಂದರ ಹಾಡುಗಳನ್ನು. ಬುತ್ತಿ ತಕೊಂಡ ಹೋಗ್ತಾನೆ ಹೊಲಕ್ಕೆ, ನಾ ಬರ್ತೀನಿ ಹೊತ್ತ ಮುಳುಕ, ಆನಂತರ ಇದು ಯಾವುದಿರೋದು, ಎಲ್ಲಿಂದ ಈಕಿ ಬಂದಾಳನ್ನ ಯಾರು ಈಕಿ, ಮಲ್ಲಿಗೆ ದಂಡಿ ಮಧುರ ಪರಿಮಳ ಆತು ಬಿವೃತ್ತ ಬಂದಾಕಿ, ಇಂಥ ಹಾಡುಗಳನ್ನ ಅವರು ಆಯ್ಕೆ ಮಾಡಿಕೊಂಡ್ರು. ಯಾತಕವ್ವ ಹುಬ್ಬಳ್ಳಿ ಧಾರವಾಡ, ನಮ್ಮೂರ ನಮಗ ಪಾಡ. ಅವರು ಹಾಡಿರ್ತಕ್ಕಂಥ ಹಾಡುಗಳು ಜನಪದ ಶೈಲಿಯ ಹಾಡುಗಳೇ ಆಯ್ಕೆ ಮಾಡಿಕೊಳ್ಳೋದ್ರಿಂದ ಆ ಜನಪದಕ್ಕೊಂದು ಹೊಸ ರೂಪ ಬಂತು. ಈಗ ಒಂದೊಂದು ಹಾಡಿನ ಹಿಂದೆನೂ ಒಂದು ಕಥೆ ಇರುತ್ತೆ. ಹೌದು ಅಲ್ರಿ? ಈ ಹಾಡು ಯಾವುದೋ ಒಂದು ಪರಿಣಾಮ ಬೀರಿದ ಮೇಲೆ ಆ ಘಟನೆ. ಈಗ ಸುಮ್ಮನೆ ಯಾವುದೋ ಒಂದು ಹಾಡಿನ ಹಿನ್ನೆಲೆ ಯಾವುದಾದ್ರೂ ಹಾಡು ಹೇಳ್ಬೋದಾ? ಫಾರ್ ಎಕ್ಸಾಂಪಲ್ ಕಲಿತ ಹುಡುಗಿ ಅಥವಾ ಯಾವ್ದು ಹಾಡು ಹುಟ್ಟಿದ ಸಮಯ ಅನ್ನಂಗಿದ್ರೆ ಅರ್ಥ ರೀ. ಫ್ಯಾಮಿಲಿ ಪ್ಲಾನಿಂಗ್ ಪ್ರಚಾರ ಬಂತು ರೀ. ಫ್ಯಾಮಿಲಿ ಪ್ಲಾನಿಂಗ್ ಪ್ರಚಾರಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ಇದು ಸುಮಾರು 69-68 ದಶಕ ಕಾಣುತ್ತೆ ರೀ. ನನಗೆ 70 ರೂಪಾಯಿ ಕೊಡ್ತಿದ್ರು ಒಂದು ಹಳ್ಳಿಗೆ ಹೋದರೆ 70 ರೂಪಾಯಿ ಪ್ರಚಾರಕ್ಕೆ. ಅಂದರೆ ಜನಗಳನ್ನ ಸೇರಿಸ್ಬೇಕು. ಜನಗಳನ್ನ ಸೇರಿಸಿದ ತಕ್ಷಣ ಅಲ್ಲಿ ಏನು ಕಾರ್ಯಕರ್ತರು ಬಂದಿದ್ದರು, ಅವರು ಅದ್ರ ಬಗ್ಗೆ ಮಾತಾಡಬೇಕು. ಆವಾಗ ನಾನು ಪ್ರತಿ ಹಳ್ಳಿಗೆ ಹೋದಾಗ ನಾನು ಅವ್ರ ಹೆಸರು ಹೇಳಲ್ಲ ರೀ. ಒಬ್ಬಳು ಸುಂದರವಾಗಿರ್ತಕ್ಕಂಥ ಹೆಣ್ಮಗಳು ಫ್ಯಾಮಿಲಿ ಪ್ಲಾನಿಂಗ್ ಪ್ರಚಾರಕ್ಕೆ ಬರ್ತಿದ್ರು. ಅವರು ಬಂದಾಗ ಸುಮಾರು ಒಂದು 20-22 ವಯಸ್ಸಿದ ಹೆಣ್ಮಗಳವಾಗ ಹಳ್ಳಿ ಊರಿಗೆ. ಹೌದು, ಆ ವಯಸ್ಸಿನ ಹುಡುಗಿ ಆ ಟೈಮಲ್ಲಿ ಹೌದು ಬಂದಾಗ ಭಗವಂತ ತಾನೇ ಸ್ವತಃ ನಿಂತು ಕೆತ್ತಿದಾನೆ ಅಂತಕ್ಕಂಥ ರೂಪ ಅವಳದು. ಅಷ್ಟು ಸುಂದರ ಹೆಣ್ಮಗಳು ಅವಳು ಯಾವ ಊರು ಇದಕ್ಕೆ ಹೋಗ್ತಾಳೋ, ಹಳ್ಳಿಗೆ ಹೋಗ್ತಾಳೋ, ಏನಾದರೂ ಪಡ್ಡೆ ಹುಡುಗರು ಏನಾದರೂ ಮಾಡೋರೆ. ಅದನ್ನು ನೋಡಿ 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 ಕಿಡ್ಲೆ ಇರ್ತಾರೆ ರೀ. ಅದನ್ನು ನೋಡಿ 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 ಯಾಕೊಂದು ಹಾಡ ಬರಿಬಾರ್ದು ಅಂದಾಗ ಈ ಕಲಿತ ಹುಡುಗಿ ಅದು ಫ್ಯಾಮಿಲಿ ಪ್ಲಾನಿಂಗ್
ಮೇಲೆ ಬರೆದಿರ್ತಕ್ಕಂಥ ಪ್ರಚಾರದ ಮೇಲೆ ಬರೆದಿರ್ತಕ್ಕ ಆವಾಗ ಫ್ಯಾಮಿಲಿ ಪ್ಲ್ಯಾನಿಂಗ್ ಸಕ್ಸಸ್ ಆಗಲಿಲ್ಲ ಅಂತಕ್ಕಂಥದ್ದನ್ನು ಹೇಳುತ್ತೆ ಆ ವಿಷಯ ಹೇಳುತ್ತೆ. ಜನ ಎಲ್ಲ ಓಡಿ ಹೋದರು ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂದಾಗ ಹೆದರಿ ಓಡಿ ಹೋದರು ಅಂತ ಅದು ನಾನು ಬರೆದಿದ್ದೆ ರೀ. ಆದರೆ ಟಿ ವಿಯವರು ಒಂದು ಬಾರಿ ಇದನ್ನು ಮಾಡುವಾಗ ಅದನ್ನು ದಯವಿಟ್ಟು ಪೂರಕವಾಗಿ ಬರೀರಿ, ಫ್ಯಾಮಿಲಿ ಪ್ಲ್ಯಾನಿಂಗ್ ಪೂರಕವಾಗಿ ಅದನ್ನು ಮಾಡಿರಿ ಅಂದಾಗ ಜನ ನಿಂತು ಕೇಳ್ತು ಅಂತ ಹೇಳಿದೆ. ಓಕೆ ಓಕೆ ಓಕೆ. ಸೊ ಹೀಗೆ ನೀವು ಬರೆದಂಥ ಹಾಡುಗಳು ನೀವು ಅಂದರೆ ಸುಮಾರು ಈಗ 69-70ನೇ ಇಸ್ವಿಯಿಂದ ಹಿಡ್ಕೊಂಡು ಈವರೆಗೂ ನೀವು ಕಾರ್ಯಕ್ರಮಗಳನ್ನ ಕೊಡ್ತಾನೆ ಇದ್ದೀರಿ. ಸೊ ಕರ್ನಾಟಕದ ಉದ್ದಗಲಕ್ಕೂ ತಿರುಗಾಡ್ಬಿಟ್ಟಿದ್ರಲ್ವಾ? ಇವಾಗ 30 ಜಿಲ್ಲೆ ಅಂದರೆ 30 ಜಿಲ್ಲೆ ತಿರುಗಾಡಿದೆ. 30 ಜಿಲ್ಲೆ ತಿರುಗಾಡಿದ್ರೆ 30 ಹೊರಗೆ ಕರ್ನಾಟಕ ಕನ್ನಡಿಗರಾಗಿ ಬೇರೆ ಅವಾಗ ಮದ್ರಾಸ್ ಅಂತಿದ್ರು, ಚೆನ್ನೈ, ಹೈದರಾಬಾದ್ ಟಿ ವಿ ಅದೇ ಫಸ್ಟ್ ಓಪನ್ ಆಗಿತ್ತು. ಮೊದಲನೇ ಹಾಡುಗಾರ ಏನೋ ನಾನು ಕರ್ನಾಟಕದಿಂದ ಆವಾಗ ಟಿ ವಿ ಹಾಡುಗಾರನಾಗಿ ಒಂದು ಬಾರಿ ಅವಾಗ ಅದು ಗುಲ್ಬರ್ಗಾದಲ್ಲಿ ಪ್ರಸಾರ ಆಯಿತು ಫಸ್ಟು. ಆವಾಗ ನಾನು ಈ ಹಾಡುಗಳನ್ನೆಲ್ಲ ಹಾಡಿದ್ದೆ. ಈ ಜರ್ನಿ ಕೇಳ್ತಾ ಇದ್ರೆ ಅದಾದ್ಮೇಲೆ ನಿಮ್ಮ ಫ್ಯಾಮಿಲಿ ಅಂತಂದರೆ ನಿಮ್ಮ ಫ್ಯಾಮಿಲಿಯವರು ಕೂಡ ಇದರಲ್ಲಿ ಸೇರಿಕೊಂಡದ್ದು ಮುಂಚೆಯಿಂದನೂ ಜೊತೆಲಿದ್ರ ಅಥವಾ ಆಮೇಲೆ ನಿಮ್ಮ ಫ್ಯಾಮಿಲಿ ಅಂದರೆ ರೀ, ನಾನು ಬೆಂಗಳೂರಿಗೆ ಬಂದಾಗ ನನ್ನ ಮಕ್ಕಳು, ಅದಕ್ಕಿಂತ ಮುಂಚೆ ನಾನು ಟ್ರೂಪ್ ಇತ್ತು. ನನ್ನ ಟ್ರೂಪು ಸುಮಾರು ಎಲ್ಲ ದಲಿತರು, ಇನ್ನೊಂದು ಬಡ ಮಕ್ಕಳೇ ನನ್ನ ಟ್ರೂಪಿನ ಕಲಾವಿದರು. ಅವರೆಲ್ಲರೂ ಬಹಳ ಜಾಣರು ರೀ, ಒಳ್ಳೆ ಕಲಾವಿದರು. ಒಂದು ಹೊಸ ರೂಪ ಇದಕ್ಕೆ ಬಂದಾಗ ಅವ್ರದ್ದೇ ಆಗಿರ್ತಕ್ಕಂಥ ಎತ್ತರದಲ್ಲಿ ಅವರು ನಿಂತರು ರೀ ನನ್ನ ಜೊತೆಗೆ. ಅವರು ಮಹಾನ್ ಕಲಾವಿದರಾಗ್ಬಿಟ್ರು. ಯಾರು ಸರ್ ಫಾರ್ ಎಕ್ಸಾಂಪಲ್? ಈಗ ಬಾಬು ಭಜಂತ್ರಿ ಅಂತ ಹೇಳಿ, ಲಕ್ಕಪ್ಪ ಭಜಂತ್ರಿ ಅಂತ ಹೇಳಿ, ಆನಂತರ ತಿಪ್ಪಣ್ಣ ಮಾದರ್ ಅಂತ ಹೇಳಿ, ಎಲ್ಲರೂ ದಲಿತರೇ. ಅವರು ನನ್ನ ಟ್ರೂಪಿನ ಮೆಂಬರ್ಸ್. ಆ ನಂತರ ನಾನು ಬೆಂಗಳೂರಿಗೆ ಆವಾಗ 83ಕ್ಕೆ ಬೆಂಗಳೂರಿಗೆ ಬಂದೆ. ಇಲ್ಲಿ ನನ್ನ ಮಕ್ಕಳು ಹುಟ್ಟಿದ್ರು. ಇಲ್ಲಿ ದೊಡ್ಡವರಾದ ನಂತರ ನನ್ನ ಟ್ರೂಪಿನ ಕಲಾವಿದರು ಅವರಾಗಿ ಮುಂದುವರೆದರು. ಎಲ್ಲರೂ ನನ್ನ ಮಕ್ಕಳೇ ನನ್ನ ಟ್ರೂಪಿನ ಕಲಾವಿದರು. ಎಸ್, ಈ ಪರಂಪರೆ ಗುರುರಾಜ್ ಹೊಸಕೋಟೆ ಮನೇಲಿ ಹಾಗೇ ಮುಂದುವರಿತಾ ಇದೆ. ಇವ್ರ ಮಗ ಈಗ ಹಾಡುಗಾರನೂ ಹೌದು, ನಟನೂ ಹೌದು, ನಿರ್ದೇಶಕ ಕೂಡ ಆಗ್ತಾ ಇದ್ದಾನೆ. ಸೊ ಇವ್ರ ಮಗನ ಬಗ್ಗೆ ಮತ್ತು ಇವ್ರ ಕುಟುಂಬದ ಸದಸ್ಯರ ಬಗ್ಗೆ, ಜೊತೆಗೆ ಇವರ ಆ್ಯಕ್ಟಿಂಗ್ ಕರಿಯರ್ ಅಂದರೆ ಸುಮಾರು ಸಿನಿಮಾಗಳು ಆ್ಯಕ್ಟ್ ಮಾಡಿದ್ದಾರೆ ಗುರುರಾಜ್ ಹೊಸಕೋಟೆ ಅವರು. ಇದ್ರ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ ನಂತರ. ಕಥಾನಾಯಕ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈ ಸಲದ ನಮ್ಮ ಕಥಾನಾಯಕ ಖ್ಯಾತ ಗಾಯಕ ಮತ್ತು ನಟ ಗುರುರಾಜ್ ಹೊಸಕೋಟೆ ಅವರು. ಸರ್, ನಿಮ್ಮ ಇನ್ನಿತರ ಹಾಡುಗಳ ಬಗ್ಗೆ ಮಾತಾಡೋದಾದರೆ ನಾನು ಅದು ಒಂದು ನಿಮ್ಮ ಕಣ್ಣೀರಿನ ಕಥೆ, ಅದೊಂದು ಸ್ವಲ್ಪ ಅದ್ರ ಬಗ್ಗೆ ಹಿನ್ನೆಲೆ ಮತ್ತು ಅದನ್ನೊಂದು ಸ್ವಲ್ಪ ಹೇಳ್ಬೋದಾ ಸರ್? ನಾನು ಸುಮಾರು ಇಲ್ಲಿವರೆಗೆ 3,500 ಹಾಡುಗಳನ್ನು ಬರೆದಿದ್ದೇನೆ, ಮೇಲೇನೆ ಬರೆದಿದ್ದೇನೆ. ಈ 3,500 ಹಾಡುಗಳನ್ನು ಅವಲೋಕಿಸಿದಾಗ ಎಲ್ಲವೂ ಸಂಬಂಧ ಮತ್ತು ಸಮಾಜದ ಓರೆಕೋರೆಗಳು, ಇದನ್ನು ಬಿಟ್ಟರೆ ನಾನು ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಂಡಿಲ್ಲ ರೀ. ಸಮಾಜದ ಓರೆಕೋರೆಗಳಲ್ಲಿ ನಾನು ಬರೆದಿರ್ತಕ್ಕಂಥ ಹಾಡು ನಾವು ಏನು ಮಾಡ್ತೀವೋ ಅದು, ನಮ್ಮಲ್ಲಿ ಏನು ನಡೆಯುತ್ತೋ ಅದು, ನಾವು ಈ ಸಮಾಜದಲ್ಲಿ ಯಾವ ರೀತಿ ನಡ್ಕೊಳ್ತೀವೋ ಅದು ಅಂಥದ್ರ ಮೇಲೆ ಬೇಕಾದ ಹಾಡು. ನನ್ನ ಮಗ ಹುಟ್ಟ ನಮ್ಮ ಒಂದು ಹಾಡು ಬಂತು ರೀ. ಅಂದರೆ ನಮ್ಮ ವ್ಯವಸ್ಥೆ, ನಾವು 47ರಲ್ಲಿ ಸ್ವಾತಂತ್ರ್ಯ ಬಂತು, ಅಲ್ಲಿಂದ ಇಲ್ಲಿ ತನಕ ಏನು ತಪ್ಪು ಹೆಜ್ಜೆ ಇಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು, ನಾವು ಎಂಥವ್ರಿಗೆ ಮನೆ ಹಾಕ್ತೇವೆ ಅನ್ನೋದ್ರ ಬಗ್ಗೆ ನಾನೊಂದು ಹಾಡ ಬರೆದೆ. ಅತಿ ಕೆಟ್ಟ ಮನುಷ್ಯನ ನಾವು ಎತ್ತರ ಸ್ಥಾನದಲ್ಲಿ ಕೂಡಿಸ್ತೇವೆ. ಅದರಲ್ಲಿ ಯಾವಾಗ ಹಾಡ ಕೇಳಿದ್ರು ಇವಾಗ ಹಾಡ ಬರೆದಿದ್ದಾರೆ ಅನ್ನೋ ಅಂತ ಅನಿಸುತ್ತೆ ರೀ. ಅಭಿಮಾನಿಗಳಿಗೆ ಒಂಥರ ಹರ್ಟ್ ಆಗುತ್ತೆ ರೀ. ಆ ಹಾಡಿನಲ್ಲಿ ಒಬ್ಬ ಸಾಮಾನ್ಯ ಕೆಟ್ಟ ಹುಡುಗ ಮುಖ್ಯಮಂತ್ರಿ ಆಗ್ತಾನೆ ರೀ. ಅದೇ 10 ಹಾಡೋದಕ್ಕಿಂತ ಮತ್ತೊಂದು ಹಾಡ್ದಂಗೆ ಮಗನ ಹಾಡದಿ ನೆವ್ವ, ಮಗನ ಹಾಡದಿ ನೆವ್ವ, ಮನೆಯ ಕೀರ್ತಿ ತಂದ ನೆವ್ವ, ಮಗ ಹುಟ್ಟ್ಯ ನೆವ್ವ, ಎನಗೊಬ್ಬ ಮಗ ಹುಟ್ಟ್ಯ ನೆವ್ವ, ಹುಟ್ಟಿ ಬಂದ ನೆವ್ವ, ಹೋಳಿ ಹುಣ್ಣಿಮೆ ದಿವಸವ್ವ, ಕಕ್ಕರ ನಬ್ಬಿಗೆ ಕಾಮನ ಸುಡುವಾಗ ಧರೆಗೆ ಬಂದ ನವ್ವ, ಧರೆಗೆ ಬಂದ ನವ್ವ, ಮನೆಯ ಕೀರ್ತಿ ತಂದ ನವ್ವ, ಮಗ ಹುಟ್ಟ್ಯ ನವ್ವ, ಎನಗೊಬ್ಬ ಮಗ ಹುಟ್ಟ್ಯ ನೆವ್ವ. ಈ ಹುಡುಗ ಹಂತ ಹಂತವಾಗಿ ಏನೇನು ಅಧ್ವಾನಗಳನ್ನು ಮಾಡಿದ, ಎಷ್ಟು ಕೆಟ್ಟ ಹುಡುಗ ಅನ್ನೋದು ಎಲ್ಲರಿಗೂ ಗೊತ್ತಿದ್ರೂ ಕೂಡ ಅವನ್ನೇ ಆಯ್ಕೆ ಮಾಡ್ಕೋತಾರೆ. ಅವನ್ನೇ ಆಯ್ಕೆ ಮಾಡಿಕೊಂಡು ಅವನಿಗೆ ಒಳ್ಳೆಯ ಎತ್ತರದ ಸ್ಥಾನವನ್ನು ಕೊಡ್ತಾರೆ. ಇದೇ ಹಾಡಿನ ತಾತ್ಪರ್ಯ ರೀ. ಹೀಗಾಗಿ ನಮ್ಮ ವ್ಯವಸ್ಥೆಯ ಬಗ್ಗೆ ಬರೆದಿರ್ತಕ್ಕಂಥ ಈ ಹಾಡು ಅತೀ ಜನಪ್ರಿಯ ಆಯಿತು ರೀ. ಅದರಲ್ಲಿ ನಾನು ಹೆಣ್ಮಕ್ಳಿಗಾಗಿ ಬರೆದಿರ್ತಕ್ಕಂಥ ಹಾಡುಗಳು ಬಹಳ ರೀ. ಅದರಲ್ಲಿ ಗಂಡನ ಮನೆಗೆ ಕಳಿಸ್ತಕ್ಕಂಥ ಒಂದು ತಾಯಿ ಅಂತರಂಗದ ಮಾತನ್ನು ಹೇಳ್ತಾಳೆ, ಸಾಮಾನ್ಯರ ಮಾತು. ಅದು
ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳ್ಕೋತ ಕುಂತ್ಯಾಕ, ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ, ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳ್ಕೋತ ಕುತ್ಯಾಕ, ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನ, ಕುಡಿ ಬಿಟ್ಟು ಹೊರಗ ಬಂದು ಹೂ ಹಣ್ಣು ಕೊಡದೇನ, ಹಿಡಿ ಮನದಾಗ ನನ್ನವ್ವ ನಗು ನಗ್ತಾ ಹೋಗವ್ವ, ನಾ ಎಷ್ಟು ದಿನದಾಕ್ಯವ್ವ ಕಡಿತನಕ ನಿನ್ನ ಗಂಡವ್ವ, ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳ್ಕೋತ ಕುಂತ್ಯಾಕ. ಹೆಣ್ಣು ಅಲ್ಲಿ ಗಂಡನ ಮನೆಗೆ ಹೋದಾಗ ಯಾವ ರೀತಿ ಇರಬೇಕು, ಯಾವ ರೀತಿ ಇದ್ದರೆ ತವ್ರ ಮನೆಗೆ ಕೀರ್ತಿ ಬರುತ್ತೆ ಅಂತ ಕಲಿಸ್ಕೊಡ್ತಕ್ಕಂಥದ್ದು ತಾಯಿಯ ಕರ್ತವ್ಯ ಅನ್ನೋದನ್ನು ಆ ಹಾಡಿನ ವಿಷಯವನ್ನು ನಾನು ಆಯ್ಕೆ ಮಾಡಿಕೊಂಡೆ. ಸರ್, ನಾವು ನಿಮ್ಮ ಸಿನಿಮಾ ಕರಿಯರ್ ಬಗ್ಗೆ ಮಾತಾಡೋಕ್ಕೆ ಆಗಲಿಲ್ಲ. ನಿಮ್ಮ ಆ್ಯಕ್ಟಿಂಗ್, ಸೊ ಹೇಗೆ ನೀವು ಆ್ಯಕ್ಟಿಂಗ್ ಶುರು ಮಾಡ್ಕೊಂಡ್ರಿ? ಮೊದಲನೇದಾಗಿ ನಾನು ಸಿನಿಮಾ ಮಾಡ್ಬೇಕಂತ ಹೇಳಿ ಬೆಂಗಳೂರಿಗೆ ಬಂದೆ. ಓಕೆ. ಒಂದು ಸಿನಿಮಾನೂ ಮಾಡಿದೆ. ಆವಾಗ ನನಗೆ ಯಾಕೋ ನನ್ನ ಟೈಮ್ ಸರಿ ಇರಲಿಲ್ಲ. ಆ ಸಿನಿಮಾ ಇಲ್ಲಿ ಕೋಆಪರೇಷನ್ ಸಿಗಲಿಲ್ಲ ಅಂತಂದು ಬಡವ ನಾನು. ತೆಗೆದಿರ್ತಕ್ಕಂಥ ಸಿನಿಮಾನೇ ಹೊರಗಡೆ ರಿಲೀಸ್ ಮಾಡಿರ್ತಕ್ಕಂಥ ಒಂದು ಪ್ರಸಂಗ ಬಂತು. ಅದಾದ ನಂತರ ಸಂಗ್ಯಾಬಾಳ್ಯ, ಅದಾದ ನಂತರ ಮಹಾಕ್ಷತ್ರಿಯ ಲಹರಿ ಅವ್ರದ್ದು. ಅದರಲ್ಲಿ ಒಂದು ಹಾಡ ಕೂಡ ಹಾಡಿದೆ ನಾನು, ವಿಷ್ಣುವರ್ಧನ್ ಅವ್ರದ್ದು. ಅದು ಲಹರಿ ಅವ್ರದ್ದಿರೋದ್ರಿಂದ ಅದರಲ್ಲಿ ನನಗೆ ಪಾತ್ರ ಕೂಡ ಕೊಟ್ಟರು. ಅದೇನೋ 95ರಲ್ಲಿ ಬಂದಿರತಕ್ಕಂಥ. ಆ ನಂತರ ಮುಂದೆ ನಾನು ಈ ಸಿನಿಮಾ ವ್ಯವಹಾರನೇ ಬೇಡ, ಸಿನಿಮಾದ ಸಹವಾಸನೆ ಬೇಡ ಅಂಥೇಳಿ ಸ್ವಲ್ಪ ದೂರ ಆಗಿದ್ದೆ. ಯಾವಾಗ ಪ್ರೇಮ್ ನನ್ನನ್ನು, ಅವನು ಒಂಥರ ಗುರುರಾಜ್ ಹೊಸಕೋಟೆ ಅಭಿಮಾನಿ ಅಂದ್ರಲ್ಲ, ಅವರು ಹಾಡಿನ ಅಭಿಮಾನಿಗಳು. ಒಂದು ಬಾರಿ ಕರಿಯ ಸಿನಿಮಾಕ್ಕೆ ನನ್ನೊಂದು ಹಾಡಬೇಕು ನೀವು ಅಂಥೇಳಿ ಬಂದು ನನ್ನ ಕೇಳಿದರು. ಯಾವುದು ರೀ ಅಂದೆ. ಕೆಂಚಾಲೋ ಮುಂಚಾಲೋ ಹೆಂಗೋ, ಇದೇನು ಹಾಡೇನ್ರಿ ಅಂದೆ ನಾನು. ರೀ ನೀವು ಹಾಡ್ರಿ ಅಂದ್ರೆ ನಾಗೇಂದ್ರ ಪ್ರಸಾದ್, ಇನ್ನೂ ಅದೇ ಹೊಸದಾಗಿ ಬರೀತಿದ್ರು ನಾಗೇಂದ್ರ ಪ್ರಸಾದ್ ಅವ್ರ ಹಾಡುಗಳನ್ನ. ಗುರುಗಳೇ ನೀವು ಇದನ್ನು ಹಾಡ್ರಿ ಫಸ್ಟು ಅಂದರು. ಅದು ಅವ್ರು ಹೇಳಿದಂಗೆ ಆಯಿತು ರೀ. ಮನೆ ಮನೆ ಕೆಂಚಾಲೋ ಮಂಚಾಲೋ, ನಾನು ದಿವಂಗತ ಅಶ್ವಥ್ ಅವ್ರು ಹಾಡಿರ್ತಕ್ಕಂಥ. ಹಾಗೆ ಅದನ್ನೇ ಮುಂದುವರಿಸಿಕೊಂಡು ಸೇಮ್ ಟೈಪು ಹೊಡಿಮಗ ಪ್ರೇಮ್ ಹಾಡಿಸಿದ್ರು ನನ್ನ. ಹಾಡಿಸಿದ ನಂತರ ಅವರಿಗೆ ಈಗ ನಾನು ಜೋಗಿಯಲ್ಲಿ ಕೊಟ್ಟಿರ್ತಕ್ಕಂಥ ಪಾತ್ರಕ್ಕೆ ಒಂದಿಷ್ಟು ಜನಗಳು ಆಯ್ಕೆ ಆಗಿದ್ರು. ಏನಕ್ಕೋ ಅವ್ರಿಗೂ ಅದಕ್ಕೂ ಹೊಂದಾಣಿಕೆ ಆಗಲಿಲ್ಲ ಏನೋ ಗೊತ್ತಿಲ್ಲ. ಅವರು ನನ್ನನ್ನು ಕೇಳಿದರು. ನಾನು ಅಲ್ಲೇ ಅಂದೆ ಫಸ್ಟು ರೀ, ಇಲ್ಲ ಮಾಡಲೇಬೇಕು ಅಂದಾಗ ಆ ಪಾತ್ರವನ್ನು ಮಾಡಿದೆ ರೀ ನಾನು. ನೋಡ್ರಿ, ನೀವು ಹೇಳಿದ ಥರ ನಾನು ಪಾತ್ರ ಮಾಡಲ್ಲ ಅಂತೀನಿ. ಯಾಕಂತಂದರೆ ನಾನು ಉತ್ತರ ಕರ್ನಾಟಕದ ವ್ಯಕ್ತಿ. ನೀವು ಇನ್ನೊಂದು ಮುಸ್ಲಿಂ ಕ್ಯಾರೆಕ್ಟರನ್ನು ನೀವು ಸಮಗ್ರ ಕರ್ನಾಟಕವನ್ನು ತಿರುಗಾಡಿ ಮುಸ್ಲಿಂ ಕ್ಯಾರೆಕ್ಟರ್ ಬರೆಯೋದಿಲ್ಲ. ನೀವು ಇಡೀ ಸಿನಿಮಾ ಇತಿಹಾಸನ ನೋಡಿದಾಗ ನಿಮ್ಮದಕ್ಕೆ ನಮ್ಮದಕ್ಕೆ ಬಿಟ್ಟರೆ ಮುಸ್ಲಿಂ ಕ್ಯಾರೆಕ್ಟರ್ಗಳೇ ಇಲ್ಲ. ಅದಕ್ಕೊಂದು ಹೊಸ ರೂಪ ಕೊಡಬೇಕಾದ್ರೆ ಸಮಗ್ರ ಕರ್ನಾಟಕವನ್ನು ತಿರುಗಾಡಿ ನೀವು ಆ ಮುಸ್ಲಿಮನ್ನು ಸರಿಯಾಗಿ ನೋಡ್ರಿ, ನೀವು ಆನಂತರ ಕ್ಯಾರೆಕ್ಟರ್ ಉತ್ಪನ್ನ ಮಾಡಿರಿ ಅಂತೇಳಿ. ಅದು ಹೆಂಗೆ ಮಾಡ್ರಿ ಅಂತೇಳಿ ಪ್ರೇಮ ಭಾಳ ಒಂಥರ ನನ್ನ ಮೇಲೇ ಭಾರ ಒಗೆದ್ಬಿಟ್ರೆ. ಒಂದು 18 ಸೀನ್ ಕೊಟ್ಟಿದ್ರು, ನನಗೆ ಕೊಟ್ಬಿಟ್ರೆ ಅದನ್ನು ನಾವು ನಮ್ಮ ಇದಕ್ಕೆ ಮಾಡಿಕೊಂಡು ಮಾಡಿರ್ತಕ್ಕಂಥ ಮತ್ತು ಬಹಳ ಸಕ್ಸಸ್ ಆಯ್ತು ರೀ. ಹುಡುಗಿರ್ನೆಲ್ಲ ಮುಂದೆ ಇಟ್ಟು ಸ್ಕೆಚ್ಚು ಆಗ್ತಾರೋ, ಪ್ರೀತಿ ಅಂತ ಹಿಂದೆ ಹೋದ್ರೆ ಚುಚ್ಚ ಬಿಡ್ತಾರೋ, ಬಾಳೆಗೋಳು ಕಣೋ ಕಾಳಿ ಹಾಳೆ ಕಣೋ, ಆ ಬ್ರಹ್ಮ ಬರೆವ ಬರಹ. ಅದಾದ ನಂತರ 39 ಸಿನಿಮಾಗಳಲ್ಲಿ ಆ ಟೋಪಿ ಹಾಕಿದ್ದೇನೆ ನಾನು, ಮುಸ್ಲಿಂ ಪಾತ್ರ. ಅದೇನೋ ಸಿನಿಮಾ ಲ್ಯಾಂಡ್ನಲ್ಲಿ ಒಂದು ಯಾವುದಾದ್ರು ಸಕ್ಸಸ್ ಆದರೆ ಅದರ ಹಿಂದೆನೇ ಹೋಗ್ತಾರೆ. ಆ ಮೊದಲು ಆ ಕಲಾವಿದನಲ್ಲಿ ಇರ್ತಕ್ಕಂಥ ಕಲೆ ಏನು ಅಂತ ಲೆಕ್ಕ ಹಾಕಲ್ಲ. ಯಾವುದಾದ್ರು ಒಂದು ಪಾತ್ರ ಮತ್ತೆ ನಿರ್ದೇಶಕ ಒಂದು ಹೊಸದು ಅಂತ ಹುಡುಕ್ಬೇಕು. ಹೌದ್ರಿ. ಈಗ ನನ್ನ ಆತ್ಮೀಯ ಮಿತ್ರ ಬಿರಾದರ್ ಕೂಡ ಒಂದು ಭಿಕ್ಷುಕನ ಪಾತ್ರ ಮಾಡಿದ್ದಾನೆ. ನಮ್ಗೆ ಕೊನೆ ತನಕ ಇನ್ನೂ 300-400 ಸಿನಿಮಾ ಮಾಡಿದ ಪಾಪ. ಇನ್ನೂ ಅವನು ಒಬ್ಬ ಒಳ್ಳೆ ನಟ ಅಂತ ಹೇಳಿ ಗುರುತಿಸೋದು ಕಷ್ಟ ಆಗಿದೆ. ಅಂಥ ಪಾತ್ರಗಳನ್ನೇ ಕೊಡ್ತಾರೆ. ಅದೇ ಸಿನಿಮಾ ಲ್ಯಾಂಡ್ನಲ್ಲಿ ಏನಾಗಿದೆ ಅಂತಂದರೆ ರೀ, ಆ ಟೈಮ್ನಲ್ಲಿ ಯಾವ್ದು ಗಳಿಸುತ್ತೋ ಅದ್ರ ಕಡೆ ಹೋಗ್ತಾರೆ ಅಷ್ಟೇ. ಸರ್, ನೀವು ಇಡೀ ಕರ್ನಾಟಕದ ಅಭಿಮಾನಿಗಳನ್ನ ಗಳಿಸಿ ಇಷ್ಟು ವರ್ಷಗಳ ಕಾಲ ಕನ್ನಡ ಮನಸ್ಸನ್ನು ಗೆದ್ದಂಥವ್ರು.
ನಮ್ಮ ಜೊತೆ ಇಲ್ಲಿವರೆಗೆ ಬಂದು ಮಾತಾಡೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಹೊಸಕೋಟೆ ಸರ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲಾಟ್. ಇದು ಗುರುರಾಜ್ ಹೊಸಕೋಟೆ ಅವರೊಂದಿಗಿನ ಸಂದರ್ಶನ. ಬಿಜಾಪುರ ಜಿಲ್ಲೆ ಮಹಾಲಿಂಗಪುರದ ಒಂದು ಸಾಮಾನ್ಯ ಕುಟುಂಬದ ಒಬ್ಬ ಹುಡುಗ ತನ್ನದೇ ಧಾಟಿಲಿ ಹಾಡ್ತಾ ಶುರು ಮಾಡಿ ತನ್ನದೇ ಹಾಡುಗಳನ್ನ ಬರೆದು ಇಷ್ಟು ವರ್ಷಗಳ ಕಾಲ ರಂಜಿಸಿದ್ದು ಮತ್ತು ಒಂದಷ್ಟು ಮೌಲ್ಯಗಳನ್ನ ಬಿತ್ತಿದ್ದು ನಿಜಕ್ಕೂ ದೊಡ್ಡ ಸಾಧನೆ ಅಂತ ಹೇಳ್ತಾ ಇವರಿಗೆ ಮತ್ತೊಂದ್ಸಲ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.